ಸರ್ ಈಗ ಐಸ್ ಬರ್ತಿದೆಯಲ್ಲ, ಈಗ ಇದೆಲ್ಲ ಸ್ಟೋರೇಜ್ ಮಾಡ್ತಿದ್ದೀರಿ ಇದ್ರೊಳಗಡೆ. ಈಗ ಇದು ಯಾವಾಗ ಸರ್ ಓಡೋದು ಬೋಟು? ಇವತ್ತು ನೈಟು ಒನ್ ಟ್ರಿಪ್ ಹೋಗಿ ಬರ್ಲಿಕ್ಕೆ 4 ಲೋಡ್ ಬೇಕು ಈ ಬೋಟಿಗೆ. ಹೌದು. ಎಷ್ಟು ದಿನ ಹೋಗ್ತೀರಿ? 10 days ಹೋಗ್ತಾರೆ. 10 ದಿನ ಹೋಗ್ತೀರಿ? 10 ದಿನ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 12-13 ಜನ 15 ಜನದವರೆಗೂ ಹೋಗ್ತಾರೆ. 12 ದಿವಸ ಆಗ್ತದೆ. 12 ದಿನ ನಿಮ್ಮ 11 ದಿವಸ ಹೊರ ಬರ್ತಾರೆ. 12 ದಿವಸ ಮೀನು ಕಾಲ ಮಹಾರಾಷ್ಟ್ರ ಗಡಿ ದಾಟ್ತಾರೆ. ಹೌದಾ? ಮಹಾರಾಷ್ಟ್ರ ಗಡಿ ದಾಟ್ತೀರಿ? ಯಾವ ವೆರೈಟಿ ಮೀನುಗಳನ್ನ ನೀವು ಹಿಡಿತೀರಿ? ಎಲ್ಲ ಮೀನು ಉಂಟು, ಬಂಗಡಿ, ರಾಣಿ. ಸಾಧಾರಣವಾಗಿ ನಾವು ಹೋಗಿರ್ತೀವಿ ಹೊರಗಡೆ, ಅಂದ್ರೆ ಸಮುದ್ರದ ಒಳಗಡೆ ಇರ್ತೀವಿ, ನೆಟ್ವರ್ಕ್ ಇರಲ್ಲ, ಎಮರ್ಜೆನ್ಸಿ ಇರುತ್ತೆ. ಆ ಟೈಮಲ್ಲಿ ಹೇಗೆ ನೀವು ಅದನ್ನ ಇದು ಮಾಡ್ಕೊಳ್ತೀರಿ? ವೈರ್ಲೆಸ್ ಅಲ್ಲಿ ಮಾಡಿ ಕರೀತಾರೆ ಇದ್ರ ಮುಖಾಂತರ. ಇದ್ರ ಮುಖಾಂತರ ವೀಕ್ಷಕರೇ, ಏನು ನಾವು ಇಲ್ಲಿವರೆಗೂ ನಿಮಗೆ ತೋರಿಸಿದ್ವಿ ಏನು ಫ್ಯಾಕ್ಟ್ರಿನಲ್ಲಿ ಐಸ್ ಪ್ರೊಡಕ್ಷನ್ ಹೇಗೆ ನಡೀತು ಅಂದ್ಬಿಟ್ಟು. ಐಸ್ ಪ್ರೊಡಕ್ಷನ್ ಆದ ನಂತರ ಎಲ್ಲಿ ಬರುತ್ತೆ? ಸೊ ಮೀನುಗಳಿಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮೀನುಗಾರಿಕೆಗೆ ಬೇಕಾಗಿರೋಂಥ ಐಸ್ನ ಇಲ್ಲಿ ಬಂದು ಡಂಪ್ ಮಾಡ್ತಾ ಇದ್ದಾರೆ. ಅಂದರೆ ಟ್ರಕ್ಕಲ್ಲೇನು ಬಂದು ಇವಾಗ ಬೋಟ್ಗೆ ಬೀಳ್ತಾ ಇದೆ. ಆ ಬೋಟ್ ಬಿದ್ದ ನಂತರ ಏನಾಗುತ್ತೆ ಅನ್ನೋದನ್ನ ನಾನು ಒಂದು ನಮ್ಮ ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಮೋನಿಶ್. ಸರ್ ಈಗ ಐಸ್ ಬರ್ತಿದೆಯಲ್ಲ, ಈಗ ಇದೆಲ್ಲ ಸ್ಟೋರೇಜ್ ಮಾಡ್ತಿದ್ದೀರಿ ಇದ್ರೊಳಗಡೆ ಬೋಟ್. ಈಗ ಇದು ಯಾವಾಗ ಸರ್ ಓಡೋದು ಬೋಟು? ಇವತ್ತು ನೈಟು. ಅಂದ್ರೆ ಈಗ ಇದು ಎಷ್ಟು ಲಾರಿ ಬೇಕಾಗುತ್ತೆ? ಇದು 4 ಲೋಡ್ ಬೇಕು. 4 ಲೋಡು ಒನ್ ಟ್ರಿಪ್ ಹೋಗಿ ಬರ್ಲಿಕ್ಕೆ 4 ಲೋಡ್ ಬೇಕು ಈ ಬೋಟಿಗೆ. ಹೌದು. ಓಕೆ. ಎಷ್ಟು ದಿನ ಹೋಗ್ತೀರಿ? 10 days ಹೋಗ್ತಾರೆ. 10 ದಿನ ಹೋಗ್ತೀರಿ? 10 ದಿನ. ಎಷ್ಟು ಜನ ಹೋಗ್ತೀರ ಸರ್? ಒಂದು 12-13 ಜನ 15 ಜನದವರೆಗೂ ಹೋಗ್ತಾರೆ ಒಳಗಡೆ. 10 ದಿನ ಕಂಪ್ಲೀಟ್. ಅಲ್ಲಿಗೆ ಅವ್ರಿಗೆ ಊಟ ತಿಂಡಿ ಇದೆಲ್ಲ ಅವರೆಲ್ಲ ಗ್ಯಾಸ್ ಎಲ್ಲ ಹಾಕೊಂಡು ಹೋಗ್ತಾರೆ. ಹೌದಾ? ರೇಷನ್ ಎಲ್ಲ ಹಾಕೊಂಡು ಹೋಗ್ತಾರೆ. ಈಗ ಐಸ್ ಇಲ್ಲಿ ಇದ್ರೊಳಗಡೆ ಸ್ಟೋರೇಜ್ ಆಗೋದ್ರಿಂದ ಯಾವ್ದೇ ರೀತಿಯದು ನೀರಾಗಲ್ಲ? ಇಲ್ಲ, ನೀರಾಗೋದಿಲ್ಲ. ಅಂದ್ರೆ ಒಳಗಡೆ ಕೋಲ್ಡ್ ಸ್ಟೋರೇಜ್ ಎಲ್ಲ ಕ್ಲೋಸ್ ಮಾಡಿ ಕೋಲ್ಡ್ ಸ್ಟೋರೇಜ್ ಎಲ್ಲ ಪೂರ್ತಿ. ಅಂದ್ರೆ ಈಗ 10 ದಿನದವರೆಗೂ ಕೂಡ ಹಾಗೆ ಕೋಲ್ಡ್ ಸ್ಟೋರೇಜ್ ಇರುತ್ತೆ. ಅದು ಕರಗೋದಿಲ್ಲ. ಸೊ ಏನ್ ನಿಮ್ ಮೀನುಗಳು ಹಿಡಿತಾರೆ, ಆ ಮೀನುಗಳನ್ನ ಇದ್ರೊಳಗಡೆ ಹಾಕೊಂಡು ಬರೋದು. ಬಾಕ್ಸ್ ಅಲ್ಲಿ ಹಾಕ್ತಾರೆ. ಬಾಕ್ಸ್ ಅಲ್ಲಿ ಹಾಕೊಂಡ್ಬರೋದು. ಬಾಕ್ಸ್ ಅಲ್ಲಿ ಅಂದ್ರೆ ಯಾವ್ದೇ ರೀತಿ ಕೊಳೆಯೋದಿಲ್ಲ. 10 ದಿನದವರೆಗೂ ಮೀನು ಇರುತ್ತೆ, ಹಾಗೆ ಫ್ರೆಶ್ ಆಗಿರುತ್ತೆ, ಕೊಳೆಯೋದಿಲ್ಲ. ಓಕೆ. ಈಗ ನೀವು ಇಲ್ಲಿ ಏನು ಮಾಡೋದು ಕೆಲಸ? ಮೀನು ಖಾಲಿ ಮಾಡ್ತೀವಿ, ಮತ್ತೆ ಹಾಗೆ ಐಸ್ ಹಾಕಿಬಿಟ್ಟು ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು. ನೀವು ಹೋಗಲ್ಲ? ನಾವು ಹೋಗೋದಿಲ್ಲ, ಅದು ಬೇರೆ ಟೀಮ್. ಒಳಗಡೆ ಹೋಗೋ ಬೋಟ್ ಯಾರಿದ್ದಾರೆ? ಬೋಟ್ ಒಳಗಡೆ ಅವರ ಅವರು ಹೋಗ್ತಾರೆ ಅಲ್ಲಿ? ಅವ್ರು ಹೋಗ್ತಾರೆ. ಓಕೆ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಮಂಜುನಾಥ್. ಎಷ್ಟು ವರ್ಷದಿಂದ ಈ ಬೋಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್? ನಾವೊಂದು 20 ವರ್ಷ ಆಯ್ತು. ಇದೇ ಫೀಲ್ಡ್? ಇದೇ ಫೀಲ್ಡ್. ಸರ್ ಈಗ ಐಸ್ ಎಲ್ಲ ಬಂದು ಈಗ ಇದಕ್ಕೆ ಸ್ಟೋರ್ ಮಾಡ್ತಾ ಇದ್ರಿ, ಈಗ ಓಡೋದು ಇವಾಗ? ಈಗ ನೈಟ್ ಹೊರಟ್ರೆ ನೈಟ್ ಓಡ್ತೀರಿ? ಎಷ್ಟು ದಿನ? 12 ದಿವಸ ಆಗ್ತದೆ. 12 ದಿನ ನಿಮ್ಮ 11 ದಿವಸ ಹೊರ ಬರ್ತಾರೆ. 12 ದಿವಸ ಮೀನು ಕಾಲ ಆಗ್ತದೆ. ಅಂದ್ರೆ 11 ಎಷ್ಟು ಕಿಲೋಮೀಟರ್ ಹೋಗೋದು ಸರ್? ಮಹಾರಾಷ್ಟ್ರ ಗಡಿ ದಾಟ್ತಾರೆ. ಹೌದಾ? ಮಹಾರಾಷ್ಟ್ರ ಗಡಿ ದಾಟ್ತೀರಿ? ದಾಟಿ. ಅಂದ್ರೆ ಅಷ್ಟು ದೂರ ಹೋದಾಗ ಮಾತ್ರ ನಮ್ಗೆ ಮೀನುಗಳು ಸಿಗೋದು ಅಂತ? ಆಚೆಗೆ ಉಂಟು. ಓಕೆ. ಅಂದ್ರೆ ಹೋದಾದ್ಮೇಲೆ ಮೀನುಗಳನ್ನ ಇಟ್ಕೊಂಡು ಬರೋದು. ವೆರೈಟಿ ಆಫ್ ಮೀನಾ? ಇಲ್ಲೆಲ್ಲ ಸಿಗ್ತದೆ, ಸ್ವಲ್ಪ ಹಿಡಿತಾ ಹೋಗ್ತಾ ಇರೋದು ಆಚೆ. ಸ್ವಲ್ಪ ಸಿಗ್ತದೆ. ಸ್ಟೋರೇಜಲ್ಲಿ ಐಸ್ ಮಾಡಿ ಹೋಗ್ತಾ ಇರೋದು. ಕಡೆ ಎಲ್ಲ ಖಾಲಿ ಆಗ್ತದೆ. ಅಲ್ಲಿಂದ ಐಸ್ ಖಾಲಿ ರನ್ನಿಂಗ್ ಮಾಡಿ ಬರೋದು, ಹೊಡಬಹುದು. ಸರ್ ಈಗ ಎಷ್ಟು ಜನ ಹೋಗ್ತೀರಿ? ನಾವು 8 ಜನ ಹೋಗ್ತಾರೆ. ನಿಮ್ಗೆ ಊಟ ತಿಂಡಿ ಇದೆಲ್ಲ ವ್ಯವಸ್ಥೆ ಎಲ್ಲ ಉಂಟು, ತಕೊಂಡು ಹೋಗ್ತೇವೆ. ರೇಷನ್ ಎಲ್ಲ ಎತ್ಕೊಂಡು ಹೋಗ್ಬಿಡೋದು? ತಕೊಂಡು ಹೋಗ್ತೇವೆ. ರೇಷನ್, ಗ್ಯಾಸ್, ಅಕ್ಕಿ ಎಲ್ಲ ತಕೊಂಡು ಹೋಗ್ತೇವೆ. ಓಕೆ. ಅಂದ್ರೆ ಯಾವ ಸಮಯದಲ್ಲಿ ಫಿಶ್? ನೈಟ್ಸ್, ರಾತ್ರಿ ವೇಳೆಲ್ಲ ಅಥವಾ ಡೇನಲ್ಲ ಸರ್? ಡೇ ನೈಟ್ ಎಲ್ಲ ಇದೆ ರನ್ನಿಂಗ್. ಯಾವ ವೆರೈಟಿ ಮೀನುಗಳನ್ನ ನೀವು ಹಿಡಿತೀರಿ? ಎಲ್ಲ ಮೀನು ಉಂಟು, ಬಂಗಡಿ, ರಾಣಿ, ಬಂಡಾಸು, ಇಸುವಣ, ಅಂಜಳ, ಪಾಪ್ಲೆಟ್, ಪಾಂಬುಲು, ಕೊಡ್ಡೆ, ಎಲ್ಲ ಮೀನು, ಪುರ ಮೀನು. ಓಕೆ. ಒಂದು ಬಾರಿ ಹೋಗಿ ಬರೋದಕ್ಕೆ ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚು ಬರ್ಬೋದು? ಒಂದು ಸಾಧಾರಣ ಒಂದು 4 ಲಕ್ಷ ಖರ್ಚು ಬರ್ತಲ್ಲ. 4 ಲಕ್ಷ ಡೀಸೆಲ್? 4 ಲಕ್ಷ ಬೇಕು? ಒಂದು 5 ಲಕ್ಷ. ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಸರ್ ಡೀಸೆಲ್? ಡೀಸೆಲ್ 5,500 ಲೀಟರ್? 5,500 ಲೀಟರ್ ಅಂದ್ರೆ ಅಷ್ಟು ಕೆಪಾಸಿಟಿ ಟ್ಯಾಂಕ್ ಇದೆ? ಟ್ಯಾಂಕ್ ಉಂಟು. ಹೌದಾ? ಸಾವಿರ. ಓಕೆ.
ಸರ್ ಈಗ ತುಂಬಾ ಈಗ ನೀವು ಹೋದ್ರೆ ಈ ಮಳೆ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಒಂದೇ ಕಡೆ ನಿಲ್ಸ್ಕೊಳ್ಳೋ ಅಂತದ್ದು ಅಥವಾ ಹೋಗ್ತಾನೆ ಅಂದ್ರೆ ಯಾರಿಗೇನು ಡಿಸ್ಟರ್ಬ್ ಆಗಲ್ಲ, ಇಲ್ಲ ಇಲ್ಲ ಮಳೆನಲ್ಲೇ ಕೆಲಸ ಮಾಡೋದು. ಮಾಡಿ ಅಂತ ಜೋರೆಲ್ಲ ಮೆಸೇಜ್ ಇದ್ರೆ ಬೇರೆ ಕಡೆ ಕಾರವಾರಲ್ಲೆಲ್ಲ ಹೋಗ್ತಿರ್ತಾರೆ. ಸರ್ ಈಗ ಒಂದು ಪಕ್ಷ ಸರ್, ಈಗ ಸಾಧಾರಣವಾಗಿ ನಾವು ಹೋಗಿರ್ತೀವಿ ಹೊರಗಡೆ, ಅಂದ್ರೆ ಸಮುದ್ರದ ಒಳಗಡೆ ಇರ್ತೀವಿ, ನೆಟ್ವರ್ಕ್ ಇರಲ್ಲ, ಯಾರಿಗೋ ಒಬ್ರು ಹುಷಾರ್ ತಪ್ಪುತ್ತೆ, ಎಮರ್ಜೆನ್ಸಿ ಇರುತ್ತೆ, ಆ ಟೈಮಲ್ಲಿ ಹೇಗೆ ನೀವು ಅದನ್ನ ಇದು ಮಾಡ್ಕೊಳ್ತೀರಿ? ವೈರ್ಲೆಸ್ ಅಲ್ಲಿ ಇದ್ ಮಾಡಿ ಕರೀತಾರೆ ಅವ್ರಿಗೆ. ಇದ್ರ ಮುಖಾಂತರ? ಇದ್ರ ಮುಖಾಂತರ ಓಕೆ, ಮೆಸೇಜ್ ಬರ್ತದೆ. ಮೆಸೇಜ್ ಬರ್ತದೆ. ಇನ್ನೊಂದು ಬೋಟ್ ಮೆಸೇಜ್ ಬಂದು ನಮ್ದು ವೈರ್ಲೆಸ್ ನಂಬರ್ ಇರ್ತದೆ, ಓಕೆ, ಅದ್ರಲ್ಲಿ ನಮಗೆ ಮೆಸೇಜ್ ಬರ್ತದೆ. ಈ ವೈರ್ಲೆಸ್ ಮುಖಾಂತರ ನೀವು ಏನಾದ್ರೂ ಎಮರ್ಜೆನ್ಸಿ ಇರ್ತಂದ್ರೆ ನೀವು ಅದ್ರ ಕಾಂಟ್ಯಾಕ್ಟ್ ಮಾಡ್ಕೊಂತೀರಿ. ನಮ್ಮನ್ನು ಮಾಡ್ತಾರೆ ಬೇರೆ ಬೋಟ್ ನಮಗೆ ಮೆಸೇಜ್ ಸರ್, ಇಷ್ಟು ವರ್ಷ ನಿಮ್ಮ ಅನುಭವದಲ್ಲಿ ಏನಾದ್ರೂ ಒಂದು ಕಹಿ ಘಟನೆ ಏನಾದ್ರು ಆಗಿರ್ಬೋದಾ? ಅಂದ್ರೆ ಈಗ ಸಮುದ್ರಕ್ಕೆ ಹೋದ ನಂತರ ಏನಾದ್ರು ಕಹಿ ಘಟನೆ ಏನಾದ್ರು ತುಂಬಾ ಮಳೆ ಬಂದು ಏನಾದ್ರು ಆಗಿರೋಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಹತ್ರ ಏನಾದ್ರು ಆಗಿದೆಯಾ? ಸುಮಾರು ಆಗಿದೆ, ಆದ್ರೆ ನಮ್ಗೆಲ್ಲ ಆಗ್ಲಿಲ್ಲ. ಸುಮಾರು ಆಗಿದೆ, ಅನಕ್ಕೆಲ್ಲ ಆಗಿದೆ. ಅಂದ್ರೆ ಯಾವ ರೀತಿ ಆಗ್ಬೋದು ಸರ್? ಏನಾದ್ರು ತೊಂದರೆ ಆಯ್ತು? 3-4 ವರ್ಷದಿಂದ 4-5 ವರ್ಷದಿಂದ ಸುವರ್ಣ ತ್ರಿಭುಜ ಬೋಟು ಆ ಕಡೆ ನಮ್ದು ಆ ಕಡೆ ಮಹಾರಾಷ್ಟ್ರ ಗೋವಾ ಆ ಕಡೆ ಎಲ್ಲ ಹೋದಾಗ ಬೋಟ್ ಎಲ್ಲ ತಗೊಂಡು ಹೋಗ್ತಾರೆ. ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಅಲ್ಲ ಅದು, ನಮ್ದು ಕರ್ನಾಟಕ ಬಿಟ್ಟು ಆ ಕಡೆ ಔಟ್ ಆಫ್ ಸ್ಟೇಟ್ ಅಲ್ಲ. ನಮ್ದು 1-4 ವರ್ಷ ಹಿಂದೆ ಬೋಟ್ ನಮ್ದು ಇಲ್ಲಿ ಮಲ್ಪೆ ಬೋಟ್ ಸುವರ್ಣ ತ್ರಿಭುಜ ಬೋಟನ್ನ ನಾಪತ್ತೆ ಮಾಡಿಬಿಟ್ರ. ಅಂದ್ರೆ ಹೈಜಾಕ್ ಮಾಡೋದು. ಅದು ಬೋಟ ಜನನೂ ಇಲ್ಲ, ಬೋಟು ಇಲ್ಲ, ಬರ್ಲಿಲ್ಲ ಮತ್ತೆ ಯಾರು ಜನ ಇನ್ನವರಿಗೂ ಎಲ್ಲಿ ಹೋಗಿದ್ದಾರೆ ಏನಂತ ಅಡ್ರೆಸ್ ಇಲ್ಲ. ಎಷ್ಟು ವರ್ಷ ಆಯ್ತು? ಈಗ 4-5 ವರ್ಷ ಆಯ್ತಲ್ಲ. ಇವತ್ತಿನವರೆಗೂ ಕಾಂಟ್ಯಾಕ್ಟ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಜನನೂ ಇಲ್ಲ, ಬೋಟು ಇಲ್ಲ. ಬೋಟ್ ಇಲ್ಲ. ಅದು ಯಾವುದೇ ಇದು ಎಷ್ಟು ಜನ ಇದ್ರು ಅದರಲ್ಲಿ? ಅದರಲ್ಲಿ 8 ಜನ ಇದ್ರು ಸರ್. 8 ಜನನು ನಾಪತ್ತೆ ಆಗಿದ್ದಾರೆ, ಬೋಟ್ ಸಮೇತ. ಈಗ ಹುಡ್ಕುವಂತ ಪ್ರಯತ್ನಗಳು ಯಾವ ಮಾಡಿದ್ರೆ ಪ್ರಯತ್ನ ಮಾಡಿದ್ದಾರೆ, ಅದು ಯಾವುದು ಪರ್ಫೆಕ್ಟ್ ಆಗಿ ಏನು ಇನ್ನು ಔಟ್ ಆಫ್ ಸ್ಟೇಟ್ ಹೋಗಿದ್ರೆ ಎಲ್ಲಾದ್ರೂ ಮಾಹಿತಿ ಸಿಗ್ಬೇಕಾಯ್ತು. ಇನ್ ಕೇಸ್ ಔಟ್ ಆಫ್ ಕಂಟ್ರಿಗೆ ಏನಾದ್ರು ಇದಾಗುತ್ತೆ? ಇಲ್ಲ ಇಲ್ಲ, ಅಂದ್ರೆ ಪಾಕಿಸ್ತಾನ ಇಲ್ಲ ಇಲ್ಲ ಇಲ್ಲ, ಆ ಕಡೆ ನಮ್ದು ಮಹಾರಾಷ್ಟ್ರ ಗೋವಾ ಮಹಾರಾಷ್ಟ್ರ ಯಾವ ಸಮಯದಲ್ಲಿ? ಅಂದ್ರೆ ಮಳೆಗಾಲದಲ್ಲ, ಯಾವ ಟೈಮಲ್ಲಿ ಸರ್? ಮಳೆಗಾಲ ಅಂತಲ್ಲ, ಈಗ ನಾರ್ಮಲ್ ಟೈಮ್ನಲ್ಲೇ, ಏನು ಆ ಥರ ಏನು ಮಳೆ ಗಾಳಿಯನ್ನು ಜೋರಿದ್ದ ಟೈಮಲ್ಲಿ. ಅಂದ್ರೆ ಬೇರೆ ಏನಾದರೂ ಆಗಿರ್ಬೋದು ಅಂತೀರಾ? ಯಾವ ಥರ ಅಂದ್ರೆ ಗೊತ್ತಿಲ್ಲ ಅದು. ಓಕೆ, ಅದು ಬೋಟ್ ಮುಳುಗಡೆ ಆಗಿ ಆ ಥರ ಏನಾದರೂ ಆಗಿರ್ಬೋದು. ಬಟ್ ಆ ಥರ ಆದರೂ ಕೂಡ ಅಂದರೆ ದಡಕ್ಕೆ ಯಾವುದು ಬರಲ್ವಾ ಅಂತ? ನೀರಲ್ಲಿ ಇದಾದ್ರೆ ನೀರಲ್ಲಿ ಇದಾಗಿದ್ದು ಅಂತಾರೆ, ಎಂತ ಅಂತ ಪಕ್ಕ ಮೆಸೇಜ್ ಇಲ್ಲ. ಓಕೆ ಓಕೆ ಸರ್, ಈಗ ನಿಮ್ಮ ಜೀವನ ಶೈಲಿ ಎಲ್ಲ ಅಂದರೆ ಈಗ ಫುಡ್ ಇರ್ತಾರಲ್ಲ, ಈಗ ನೀವು 10 ದಿನ ಎಲ್ಲ ಒಳಗಡೆ ಹೋಗ್ತಿರಲ್ಲ, ನಿಮಗೆ ಫುಡ್ ರೇಷನ್ ಅಂದರೆ ಯಾವ ಥರ ಏನು ನೀನು ತಿನ್ನುವಂಥದ್ದು? ನಮ್ದು ಏನಿಲ್ಲ ಸರ್, ಅನ್ನ ಮೀನು ಸಾರು. ಮೀನು ಅಂದರೆ ಅಲ್ಲೇ ಫ್ರೆಶ್ ಆಗಿ ಮಸಾಲೆ ನಾವು ರೆಡಿಮೇಡ್ ಮಸಾಲೆ ತಗೊಂಡು ಹೋಗ್ತೀವಿ. ಓಕೆ, ಮೀನು ಸಾರು, ರೈಸ್, ಕೊಚ್ಚಕ್ಕಿ ಅನ್ನ ಅಲ್ಲೇ ಮಾಡ್ಕೊಂಡು ತಿನ್ನೋದು. ಅಂದರೆ ಸಪ್ರೇಟಾಗಿ ಅದಕ್ಕೆ ಅಂತ ಕುಕ್ ಯಾರಾದರೂ ಇರ್ತಾರ? ಬೋಟಲ್ಲಿ ಒಬ್ರು ಇರ್ತಾರೆ ಅದಕ್ಕೆ ಅಂತ, ಒಬ್ರು ಕುಕ್ ಇರ್ತಾರೆ. ಓಕೆ, ಈ ಬೋಟ್ ಏನು ರಾತ್ರಿ ಹೊರಡುತ್ತೆ ಅಂತ ಹೇಳಿದ್ರಿ, ಈಗ ಇದು ಕ್ಯಾಪ್ಟನ್ ಯಾರು? ಈಗ 8 ಜನ ಇದ್ರೆ ಒಬ್ರು ಡ್ರೈವರ್ ಅಂತ ಇರ್ತಾರೆ. ಅಂದ್ರೆ 8 ಜನಕ್ಕೂ ಡ್ರೈವರ್ ಬರುತ್ತೆ? ಒಬ್ರು ಡ್ರೈವರ್ ಅಂತ ಇರ್ತಾರೆ ಬೋಟ್. ಈಗ ಇವರು ಡ್ರೈವರ್ ಅಂದ್ರೆ ಇವಾಗ ಈ ಬೋಟಿಗೆ ಇವರು ಕ್ಯಾಪ್ಟನ್, ಡ್ರೈವರ್, ಅವ್ರ ಡ್ರೈವರ್. ಸರ್ ನಿಮ್ಮ ಹೆಸರು ಸರ್? ಎಷ್ಟು ವರ್ಷದಿಂದ ಇದು ಈ ಬೋಟ್ ಡ್ರೈವ್ ಮಾಡ್ತಾ ಇದ್ರಿ? 5 ವರ್ಷದಿಂದನೂ ಕೂಡ ಬೋಟ್ ಡ್ರೈವ್ ಮಾಡ್ತಾ ಇದ್ರಿ. ಅಂದ್ರೆ ಈಗ ಈ ಮೊದಲು ಎಲ್ಲಿ ಸರ್ ನೀವು ಕಲ್ತಿದ್ದೆ? ಹೀಗೆ ಅಂದ್ರೆ ಈ ಮೀನುಗಾರಿಕೆಗೆ ಹೋಗಿ ನೋಡ್ತಾ ಕಲ್ತ್ಕೊಂಡ್ರು ಅಂತ? ಈಗ ಸರ್, ಇವಾಗ ನಾವು ವಾಹನ ಏನಾದರೂ ರಸ್ತೆ ಮೇಲೆ ಓಡಿಸ್ಬೇಕು ಅಂತಂದ್ರೆ ಅದಕ್ಕೆ ಸಪ್ರೇಟ್ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಇದೆಲ್ಲ ಬೇಕು. ಈಗ ನೀರಿನೊಳಗೆ ನೀವು ಬೋಟ್ ಓಡಿಸ್ತೀರಿ, ಇದಕ್ಕೆ ಹೇಗೆ ಸರ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಉಂಟಾ? ಹೌದಾ? ಅಂದ್ರೆ ನೋಡ್ತಾ ಬೋಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಲೇಬೇಕು, ಯಾಕಂದ್ರೆ ನೀವು ಒಳಗಡೆ ಹೋದ ನಂತರ ಇದಂತ. ಬಟ್ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಬ್ರು ಕ್ಯಾಪ್ಟನ್ ಏನು ಡ್ರೈವ್ ಮಾಡ್ತಾರೆ, ಆತರ ಏನು ಮಾಡ್ಲಿಲ್ಲ ಇನ್ನು, ರೆಡಿ ಮಾಡೋದು ಮುಂದೆ ಬಂದ್ರು ಬರ್ಬೋದಾ ಆ ಕಾನೂನು? ಅಂದ್ರೆ ಈಗ ಟೋಟಲ್ ಇವಾಗ ಡೇ ಅಂಡ್ ನೈಟ್ ಯಾವಾಗಲೂ ಓಡಿಸ್ತಾನೆ ಅಲ್ಲ? ಈಗ ಏನಾಗ್ತಾರೆ, ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಒಂದು 8 ಅವರ್ ನಿದ್ದೆ ಏನಾದ್ರು ಬೇಕಾಗತ್ತೆ. ಆ ಟೈಮ್
ನಾನು ಅದೆಲ್ಲ ಹೇಳ್ತಾರೆ. ಈಗ 8 ಜನ ಏನು ಒಂದು ಟೀಮ್ ಹೋಗಿರುತ್ತೆ ಒಳಗಡೆ, ಅವ್ರಿಗೊಂದು ನಿದ್ದೆ ಸಮಯ ಯಾವಾಗ? ಒಬ್ರು ನಿದ್ದೆ ಒಂದು 7 ಜನ ನಿದ್ದೆ ಮಾಡ್ತಿದ್ರೆ ಒಂದು 3 ತಾಸಿಗೆ ಒಬ್ರು ಪಾಳಿ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ನೈಟ್ಗೆ. ಹೇಗೆ ಒಬ್ಬರೇ ಓಡಿಸ್ತಾರೆ ಅವ್ರು ಡ್ರೈವರ್. ಅಂದ್ರೆ ಕಂಟಿನ್ಯೂ ಬೋಟ್ ರನ್ ಆಗ್ತಾನೆ ರನ್ನಿಂಗ್ ಇರ್ತದೆ, ನಿಲ್ಲೋದಿಲ್ಲ ಸಮುದ್ರದಲ್ಲಿ. ಇವತ್ತು ನೈಟ್ ಬಿಟ್ರೆ ಇನ್ನು ಇಲ್ಲಿ ಒಳಗೆ ಬಂದಾಗೆ ಬೋಟ್ ವಾಪ್ ಆಗೋದು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಇಲ್ಲ ಸ್ಟಾಪ್ ಇಲ್ಲ. ಈಗ ಬಲೆ ಹಾಕ್ಬೇಕಾದ್ರೆ ಕೂಡ ರನ್ನಿಂಗ್ ಅಲ್ಲೇ. ಸೊ ಇದು ಸ್ಟೇರಿಂಗ್ ಅಲ್ಲ ಇದು ಇದು ಹೇಗೆ ಸರ್ ಆಪ್ರೇಟ್ ಅಂದ್ರೆ ಈಗ ಬ್ರೇಕು ಇದಕ್ಕೆಲ್ಲ? ಸೊ ಇದು ಸ್ಟೇರಿಂಗ್, ಬ್ರೇಕ್ ಸೆಟಪ್ ಎಲ್ಲ ಇಲ್ಲಿ ಉಂಟು. ಬ್ರೇಕ್ ಏನಿಲ್ಲ ಸರ್, ಇದು ಎಕ್ಸಲೇಟರ್, ಇದು ಅದು ಬ್ರೇಕ್, ಇದು ಗೇರ್ ಅಂದ್ರೆ ಇದು ಫ್ರೀ ಇರುತ್ತೆ. ಇದು ಸ್ಟೇರಿಂಗ್ ಫ್ರೀ ಇರುತ್ತೆ, ಬ್ರೇಕ್ ಏನಿಲ್ಲ ಇದಕ್ಕೆ. ಇದು ಫ್ರೀ ಇರುತ್ತೆ. ಸ್ಟಾಪ್ ಮಾಡಿ ಬೋಟ್ ಸ್ಟಾಪ್ ಮಾಡಿ ನಿಲ್ಲಿಸ್ಬೇಕಂತ ಹೇಳಿದ್ರೆ ಬ್ಯಾಕ್ ಗೇರ್ ಹಾಕಿ ಬ್ಯಾಕ್ ಗೇರ್ ಹಾಕಿ ರೇಸ್ ಇಟ್ಟು ಅದರಲ್ಲೇ ನಿಲ್ಲಿಸ್ಬೇಕು. ಓಕೆ, ಬ್ರೇಕ್ ಏನಿಲ್ಲ, ಲಿವರ್ಸ್ ಅಲ್ಲೇ ಬರ್ತದೆ, ಲಿವರ್ಸ್ ಅಲ್ಲಿ ಆಗಲಿ ರಿವರ್ಸ್ ಅಲ್ಲೇ ಸ್ಟಾಪ್ ಮಾಡೋದು. ಓಕೆ ಓಕೆ, ಅಂದ್ರೆ ಕಂಟ್ರೋಲ್ ಹಿಡ್ಕೊಳ್ಳುತ್ತೆ. ರಿವರ್ಸ್ ಹಾಕಿ ರೇಸ್ ಇಟ್ಟರೆ ರಿವರ್ಸ್ ಹೋಗುತ್ತಲ್ಲ, ಅದೇ ಸ್ಟಾಪ್ ಇದೆ, ಸ್ಟಾಪ್ ಆಗುತ್ತೆ. ಬ್ರೇಕ್ ಏನಿಲ್ಲ. ಸರ್ ಈಗ ಮಳೆ ಎಲ್ಲ ಬಂದ್ರೆ ಇದು ಒಳಗಡೆ ನೀರೆಲ್ಲ ಬರ್ತಾ ಇರುತ್ತೆ. ಎಲ್ಲ ಕ್ಲಾಸ್ ಉಂಟು, ಇದಕ್ಕೆಲ್ಲ ಕ್ಲಾಸ್ ಉಂಟು, ಎಲ್ಲ ಕ್ಲೋಸ್ ಮಾಡ್ತೀವಿ. ಹೌದಾ? ಸ್ಟಾರ್ಟಿಂಗ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇಷ್ಟು ಮಾಹಿತಿ ಕೊಟ್ಟರೆ ನಮಗೆ ಬೋಟ್ ಹೇಗಿರುತ್ತೆ ಅಂತ. ಮುಂದಿನ ದಿವಸಗಳಲ್ಲಿ ನಮ್ಮನ್ನು ಒಂದು ಬಾರಿ ಕರ್ಕೊಂಡೋಗಿ ಅಲ್ಲೂ ಕೂಡ ಹೇಗೆ ಇರುತ್ತೆ ನಿಮ್ಮ ಜೀವನ ಶೈಲಿಯನ್ನು ಶೂಟ್ ಮಾಡಿ ಜನತೆಗೆ ತೋರಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಏನು ಐಸು ಅಲ್ಲಿಂದ ಮಾರ್ಪಾಡಾಗಿ ಬೋಟಿಗೆ ಬಂದು ಬೋಟ್ ನಂತರ ಇಲ್ಲಿಂದ ಸಮುದ್ರಕ್ಕೆ ಒಳಗಡೆ ಹೋಗಿ ಏನು ಮೀನುಗಾರಿಕೆಗೆ ಹೋಗ್ತಾರೆ, ಮೀನನ್ನು ಇಟ್ಕೊಂಡ್ಬರೋದಕ್ಕೆ 10 ದಿನಗಳ ಕಾಲ 11 ದಿನಗಳ ಕಾಲ ಸಮುದ್ರ ಒಳಭಾಗಕ್ಕೆ ಹೋಗಿ ಸಾಕಷ್ಟು ಕ್ರಮೇಣ ಚಲಿಸಿ ಒಂದು ಮಹಾರಾಷ್ಟ್ರ ಗೋವಾವರೆಗೂ ಕೂಡ ಇವರು ಚಲಿಸಿ ಕೂಡ ಇವರು ಅಷ್ಟು ಕಷ್ಟಪಟ್ಟು ಮೀನುಗಾರಿಕೆ ಮಾಡಬೇಕಾಗತ್ತೆ. ಅಷ್ಟು ಈಸಿ ಅಲ್ಲ, ನಾನು ಆಗಲೇ ಹೇಳ್ದಂಗೆ ಮೀನುಗಾರಿಕೆ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ನೀವೆಲ್ಲ ಕೂತ್ಕೊಂಡು ಈಸಿಯಾಗಿ ಒಂದು ಬೈ ಮಾಡಿ ತಿನ್ನೋದಕ್ಕೆ ತಿಂದಷ್ಟು ಸುಲಭವಾಗಿ ಮೀನುಗಾರಿಕೆ ಅಷ್ಟಿಲ್ಲ, ಕಷ್ಟಪಡಬೇಕಾಗುತ್ತೆ. ಬಿಸಿಲು ಮಳೆ ಅನ್ನೋದೇನೆ ಮನೆ ಮಠ ಬಿಟ್ಟು ಏನಾಗುತ್ತೆ ಅನ್ನೋ ಗೊತ್ತಿರಲ್ಲ, ರಿಸ್ಕಿ ಕೆಲಸ ಅಂತಲೇ ಹೇಳ್ಬೋದು. ಸಮುದ್ರದಲ್ಲಿ ಒಳಗಡೆ ಹೋದಾದ್ಮೇಲೆ ಪ್ರಕೃತಿ ನಿಯಮ ಏನಾಗುತ್ತೆ ಗೊತ್ತಿರಲ್ಲ, ಯಾರಿಗೂ ಕೂಡ ಕಾಂಟ್ಯಾಕ್ಟ್ ಇಲ್ಲ, ಯಾರ್ದು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವರು 11 ದಿನಗಳ ಬಳಿಕ ಬಂದ ನಂತರನೇ ಇದಾಗೋದು. ಈಗ ಏನು ನಮ್ಮ ಸ್ನೇಹಿತರು ಹೇಳಿದ್ರು, ಈಗ 4 ವರ್ಷಗಳ ಹಿಂದೆ ಹೋಗಿರ್ತಕ್ಕಂಥ ಬೋಟು ಹಾಗೂ ಬೋಟ್ನಲ್ಲಿ ಇರ್ತಕ್ಕಂಥ ಜನ 8 ಜನ ಇವತ್ತಿನ ಕಾಣೆಯಾಗಿ ಇವತ್ತಿನವರೆಗೂ ಸಿಕ್ಕಿಲ್ಲ. ಯಾವುದೇ ರೀತಿ ಮಾಹಿತಿನೇ ಇಲ್ಲ, ಅವರು ಸುಳಿವೇ ಇಲ್ಲ. ಸೊ ಈ ಥರ ಎಲ್ಲ ಎದುರಿಸ್ಬೇಕಾಗುತ್ತೆ. ಆದಷ್ಟು ಬೇಗ ಮೀನುಗಾರಿಕೆ ಒಳಗಡೆ ಬೋಟ್ನಲ್ಲಿ ಹೇಗೆಲ್ಲ ಕೆಲಸ ಚಟುವಟಿಕೆಗಳೆಲ್ಲ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಆದಷ್ಟು ಬೇಗ ಮುಂದಿನ ಸಂಚಿಕೆಗಳಲ್ಲಿ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.